ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ. ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳತ್ತೀನಪ್ಪ ಅಂತಂದ್ರೆ, ಈ ಒಂದು ಯುಗಾದಿ ನವಯುಗಾದಿ ಆದ ನಂತರ ಎಲ್ಲರ ಒಂದು ಆಯುಷ್ಯ, ಮುಂದಿನ ಜೀವನ, ಮುಂದಿನ ಬದುಕು ಹೆಂಗೈತೆ ಅಂತ ಹೇಳಿ ನೋಡ್ಕೋಬೇಕಂತಂದ್ರೆ ನಾವು ರಾಶಿ ಭವಿಷ್ಯವನ್ನು ನೋಡ್ಕೋಬೇಕಲ್ಲ ಸ್ನೇಹಿತರೆ. ಆ ಕಾರಣಕ್ಕಾಗಿ ಈಗ ನಾವು ಹಿಂದಿನ ರಾಶಿ ಭವಿಷ್ಯಗಳನ್ನು ನೋಡ್ಕೊಂಡು ಬಂದೀವಿ. ಅದೇ ಥರನಾಗಿ ಇನ್ನು ರುಚಿಕ ರಾಶಿಯವರಿಗೆ ನೋಡಿದ್ವಲ್ಲ, ಇನ್ನು ಧನುರ್ರಾಶಿಯ ವರ್ಷ ಭವಿಷ್ಯವನ್ನು ನೋಡ್ಕೊಳ್ಳೋಣ. ಧನುರ್ರಾಶಿಯಲ್ಲಿ ಬರುವಂಥ ಹೆಸರಿನ ಮೊದಲಕ್ಷರಗಳು ಯಾವಪ್ಪ ಅಂತಾರೆ ಎ, ಯೋ, ಬ, ಬಿ, ಬೋ, ದೆ, ಪ, ಡ, ಬೆ. ಇವು ಧನುರ್ರಾಶಿಯ ಹೆಸರಿನ ಮೊದಲಕ್ಷರಗಳಾಗಿರ್ತವೆ. ಇನ್ನು ವರ್ಷಾರಂಭದಿಂದ ಗುರು ಈ ಒಂದು ಧನುರ್ರಾಶಿಯವರಿಗೆ 5ನೇವನಾಗಿ ಅಶುಭನಾಗಿ ಬರೋಣ. ಇನ್ನು ಮುಂದೆ ವರ್ಷಾಂತದವರೆಗೆ ಗುರು 6ನೇವನಾಗಿ ಶುಭಕರನಿರೋಣ. ಈ ರಜತ ಪಾದದಿಂದ ಬಂದಿದ್ದು ಬಲಾಢ್ಯ ನಿರೋಣ. ಈ ಸಮಾಧಾನ ತರೋಣ. ಕೆಲಸಗಳು ನಿಧಾನವಾಗುವು. ಬರತಕ್ಕ ಹಣ ತಡವಾಗಿ ಕೈ ಸೇರ್ತಾವ. ಕೆಲಸ ಕಾರ್ಯಗಳು ಸಾಧಾರಣವಾಗಿ ಸಾಗುತ್ತಾವ. ವಾಹನ, ಬಂಗಾರ, ಹೊಲಮನೆ ಖರೀದಿ ಯೋಗಗಳು ಕೂಡ ಈ ಸಮಾಧಾನವಾಗಿ ಸಾಗ್ತಾವ. ಆದ್ರೆ ಇವನ್ನ ಆದಷ್ಟು ನೀವು ಮುಂದಿನ ವರ್ಷಕ್ಕೆ ಮುಂದೂಡಿದ್ರೆ ಇನ್ನೂ ಒಳ್ಳೆಯದು. ಮತ್ತು ವ್ಯವಹಾರದಲ್ಲಿ ಧನಹಾನಿಯಾಗುವ ಸಾಧ್ಯತೆ ಇರುವುದು. ಹುಷಾರದಿಂದ ನಿಭಾಯಿಸ್ರಿ. ಆಲಸ್ಯತನ ಪಟ್ಕೋಬೇಡ್ರಿ. ಅಂದಿನ ಕೆಲಸವನ್ನು ಅಂದೇ ಮಾಡಿರಿ. ಕಾಯಕದಲ್ಲಿ ತಡವಾದರೂ ಗಳಿಕೆ ನಿಮ್ಮದು. ನಿಮ್ಮ ಜೀವನದಲ್ಲಿ ಹೊಸ ಹೊನಲನ್ನು ಹರಿಸ್ತಾನ. ತಟಸ್ಥಗೊಂಡ ಕೆಲಸಗಳೆಲ್ಲ ತೀವ್ರವಾಗಿಸುವುದು. ಬರಬೇಕಾದ ಹಣ ಸಕಾಲದಲ್ಲಿ ಬಂದು ಕೈ ಸೇರುವುದು. ಬಂಧು ಮಿತ್ರರು ನಿಮ್ಮನ್ನು ಈ ವೇಳೆ ಗೌರವದಿಂದ ಕಾಣುವುದು. ಇದು ಶನಿದೇವನು. ಶತ್ರುಗಳ ಬಗ್ಗೆ ಗಮನವಿರಲಿ. ಶನಿ ವರ್ಷ ಪೂರ್ತಿ ಬರುವುದರಿಂದ ದುಷ್ಟರ ಸಹವಾಸ ಬೇಡ. ಪಾಪದ ಕೆಲಸಗಳು ಬಿಡ್ರಿ. ವಿನಯದಿಂದ ವರ್ತಿಸ್ರಿ. ಆರೋಗ್ಯ ಸದಾ ಗಮನದಲ್ಲಿರಲಿ. ಕಾಡಾಟಗಳಿಂದ ಹುಷಾರತನದಿಂದ ನಡೆದುಕೊಳ್ಳ್ರಿ. ಹೊಸ ವಿಚಾರವನ್ನು ಮುಂದಕ್ಕೆ ಹಾಕುವುದು ಉತ್ತಮ. ನಿಮ್ಮ ಹಿತಶತ್ರುಗಳ ಬಗ್ಗೆ ಗಮನ ಹರಿಸಿ. ನಿಮ್ಮನ್ನು ವಂಚಿಸಲು ಬರುವವರ ಬಗ್ಗೆ ಈ ವರ್ಷ ಎಚ್ಚರಿಕೆ ಇರಬೇಕು. ಹಣಕಾಸಿನ ವ್ಯವಹಾರದಲ್ಲಿ ಹುಷಾರಾಗಿರಿ. ಯಾರಲ್ಲೂ ಜಗಳ ಮಾಡದೆ ಸಮಾಧಾನದಿಂದ ವರ್ತಿಸ್ರಿ. ಈ ಒಂದು ಧನುರ್ರಾಶಿಯಲ್ಲಿರುವಂಥ ವ್ಯಾಪಾರಸ್ಥರು ಈ ವರ್ಷ ತೇಜಿ ಮಂದಿ ದಾಸ್ತಾನು. ಯಾವುದೇ ಇದ್ದ ವ್ಯಾಪಾರವನ್ನು ಶ್ರದ್ಧೆಯಿಂದ ಮಾಡಿರಿ. ಈಗ ನಿಮ್ಮ ಹತ್ರ ಇದ್ದಂಥ ವ್ಯಾಪಾರವನ್ನು ಶ್ರದ್ಧೆಯಿಂದ ಮಾಡಿರಿ. ಅಧಿಕ ಧನ ಲಾಭ. ಉದ್ರಿ ವ್ಯಾಪಾರ ಹುಷಾರಿಗೆ ಮಾಡಿರಿ. ಮತ್ತು ಇನ್ನು ಈ ಒಂದು ಧನುರಾಶಿಯಲ್ಲಿರುವಂಥ ನೌಕರಿ ಜನರು ಮೇಲಾಧಿಕಾರಿಗಳು ಹೇಳಿದಂತೆ ಕೆಲಸ ಮಾಡಿರಿ. ಯಾರ ಮೇಲೂ ನೀವು ಸಿಟ್ಟು ಸಡುವನ್ನು ತೋರಿಸ್ಬೇಡ್ರಿ. ಮತ್ತು ನಿಮಗೆ ಒಂದು ಪ್ರಮೋಷನ್ ಆಗುವ ವಿಷಯವನ್ನು ತಲೆಯಿಂದ ತೆಗೆದು ಹಾಕಿರಿ. ಯಾಕಂತಂದ್ರೆ ಈ ವರ್ಷ ನೀವು ಪ್ರಮೋಷನ್ ಇಲ್ಲ. ಮನೆಯಲ್ಲಿ ಹೆಂಡರ ಮಕ್ಕಳೊಂದಿಗೆ ನೆಮ್ಮದಿ ಜೀವನ ಸಾಗಿಸ್ರಿ. ಅನಾವಶ್ಯಕವಾಗಿ ಹಣ ಖರ್ಚು ಮಾಡಬೇಡಿ. ಸದ್ಯದ ಕೆಲಸದಲ್ಲಿ ಪ್ರಾಮಾಣಿಕತೆ ಅವಶ್ಯಕ. ಇನ್ನು ಈ ಧನುರಾಶಿಯಲ್ಲಿರುವಂಥ ಕೃಷಿಕರು ಹಿಂಗಾರು ಮುಂಗಾರು ಉತ್ತಮ ಬೆಳೆಗಳು ಬರುವು. ಉತ್ತಮ ತಳಿಯ ಬೀಜಗಳು ಬಿತ್ತಿರಿ. ಶ್ರಮ ವಹಿಸಿ ಸಾಗುವಳಿ ಮಾಡಿರಿ. ಉತ್ತಮ ತಳಿಯ ಬೆಳೆಯನ್ನು ಬೆಳೆಯಿರಿ. ವ್ಯವಹಾರ ಮಾಡುವಲ್ಲಿ ಮೋಸ ಹೋಗಬೇಡಿ. ಹಣ ಉಳಿತಾಯವಾದೀತು. ಇನ್ನು ಧನುರಾಶಿಯ ಹೆಣ್ಣು ಮಕ್ಕಳು ಮನೆಯಲ್ಲಿ ಮಂಗಳ ಕಾರ್ಯಗಳಿಗೆ ನಿಮ್ಮ ಅವಶ್ಯಕತೆ ಇರುತ್ತದೆ. ಒಳ್ಳೆಯ ಸಂಸ್ಕಾರ, ಪೂಜೆ, ಧ್ಯಾನದಲ್ಲಿ ತೊಡಗಿರಿ. ಅನಾವಶ್ಯಕವಾಗಿ ಖರ್ಚು ಮಾಡಬೇಡ್ರಿ. ಉತ್ತಮವಾದ ವಿದ್ಯಾಭ್ಯಾಸವನ್ನು ಶ್ರಮವಹಿಸಿ ಮಾಡಿರಿ. ಈ ವರ್ಷ ಎಲ್ಲರೂ ವಿನಯದಿಂದ ವರ್ತಿಸ್ರಿ. ಪ್ರೀತಿ ವಿಶ್ವಾಸದಿಂದ ಇರ್ರಿ. ಈ ಒಂದು ಧನುರಾಶಿಯ ಒಟ್ಟಾರೆ ಸಾರಾಂಶ ಹೇಳಬೇಕಪ್ಪ ಅಂತಂದರೆ ಈ 2025 ಮತ್ತು 26 ಸಾಲಿನ ಈ ಒಟ್ಟಾರೆ ಸಾರಾಂಶ ಹೇಳಬೇಕಪ್ಪ ಅಂತಂದ್ರೆ, ಇದು ವರ್ಷಾರಂಭದಿಂದ ಗುರು 2ನೇವನಾಗಿ ಶುಭಕರನಿರೋನು. ಮುಂದೆ ಶನಿದೇವನು 3ನೇವನಾಗಿ ಬರುವುದರಿಂದ ಅಶುಭ ಫಲವನ್ನು ನೀಡ್ತಾನೆ. ಅದಕ್ಕೆ ಮಿಶ್ರ ಫಲದಾಯಕನಿರೋಣ. ಅಂತೂ ನಿಮಗೆ 10ನೇ ಶುಭ ಫಲ ನಿಮಗೆ ವೈಶಾಖ ಮಾಸ 4, 9, 14 ತಿಥಿಗಳು ಘಾತವಿರುವುದು. ಮಂಗಳವಾರ ರೋಹಿಣಿ ನಕ್ಷತ್ರ. ಇವು ನಿಮಗೆ ಘಾತಗಳು. ಶನಿ ಜಪ ತಪ್ಪದೆ ಮಾಡಿರಿ. ಇದು ಈ ಒಂದು ಧನುರಾಶಿಯವರ ರಾಶಿ ಭವಿಷ್ಯವನ್ನು ನೋಡಿದ್ರಲ್ಲ ಸ್ನೇಹಿತರೆ. ಇದು ನಿಮಗೆ ಇಷ್ಟವಾದಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ. ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು.